ನೋಡಿ, ಯಾರೇ ವಲಸಿಗರು ಬಾಂಗ್ಲಾದೇಶ ಇರ್ಬೋದು, ಇನ್ನಿತರ ದೇಶದಿರೋ ಆಫ್ರಿಕಾ ಕಂಟ್ರೀಸ್ ನಾವು ಬಹಳ ಕಟ್ಟುನಿಟ್ಟುವಾಗಿ ಗಂಭೀರವಾಗಿ ಇದನ್ನ ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ ಇರ್ಬೋದು, ಬಾಂಗ್ಲಾದೇಶಿಗಳು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದ ಬರ್ತಾರೆ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇದು ಕಾನ್ಸ್ಟೆಂಟಾಗಿ ವಿಜಿಲೆಂಟ್ ಇರಬೇಕಾಗ್ತದೆ. ಬರೀ ನಾವು 1 ವಾರ ಮಾಡೋದು, ಇನ್ನೊಂದು 2 ವಾರ ಬಿಡೋದು ಅಂತ ಇಲ್ಲ, ನಿರಂತರವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಒಂದು ಸ್ಪೆಷಲ್ ತಂಡನೇ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಭಾಳ ಪ್ರಮುಖವಾದಂಥ ವಿಷಯ ಏನಪ್ಪ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ನೆರವು ಕೊಡಬೇಕಾಗ್ತದೆ. ಯಾಕಂದರೆ ನಮ್ಮ ರಾಜ್ಯ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ನಾವು ಹೊಂದಿಲ್ಲ, ಸಂಪರ್ಕನೂ ಇಲ್ಲ. ಬಾಂಗ್ಲಾದೇಶ ಗಡಿನೂ ನಮ್ಮ ಸಂಪರ್ಕ ಇಲ್ಲ, ನೇಪಾಳು ಸಂಪರ್ಕ ಇಲ್ಲ, ಬೇರೆ ಯಾವ ರಾಷ್ಟ್ರದ್ದು ಬಾರ್ಡರ್ಸನ್ನು ನಾವು ಶೇರ್ ಮಾಡೋದು. ಆದರೆ ಇವತ್ತು ಅವರು ನುಗ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬರ್ತಾ ಇದ್ದಾರೆ? ತ್ರಿಪುರಾದಿಂದ ಬರ್ತಾ ಇದ್ದಾರಾ, ಅಸ್ಸಾಮಿಂದ ಬರ್ತಾ ಇದ್ದಾರಾ, ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾ ಇದ್ದಾರಾ, ಪಶ್ಚಿಮ ಬಂಗಾಳಿಂದ ಬರ್ತಾ ಇದ್ದಾರಾ? ಗಡಿ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದೇ ವಿಚಾರದಲ್ಲೇ ಇವ್ರು 2-3 ಎಲೆಕ್ಷನ್ ನಾರ್ತ್ ಈಸ್ಟಲ್ಲೂ ಮಾಡಿಬಿಟ್ರು, ಮತ್ತು ವೆಸ್ಟ್ ಬೆಂಗಾಲಲ್ಲೂ ಮಾಡಿಬಿಟ್ರು. ಆದರೆ ಅವ್ರ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ದೂರ ಬರ್ತಾ ಇದ್ದಾರೆ ಅಂದರೆ ನಾಟ್ ಓನ್ಲಿ ಅವರ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಹ್ಯಾವ್ ಬಿಕಮ್ ಪೋರಸ್, ಬಟ್ ಆಲ್ಸೋ ಅದರ್ ಸ್ಟೇಟ್ ಬಾರ್ಡರ್ಸ್ ಆಲ್ಸೋ ಹ್ಯಾವ್ ಬಿಕಮಿಂಗ್ ಪೋರಸ್. ಮತ್ತು ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಸುಮ್ಮನೆ ಹೋಗೋದು ಸ್ಲಮ್ಗಳಲ್ಲಿ, ಒಂದು ವಿಡಿಯೋ ಮಾಡೋದು, ನಿಮ್ದು ಯಾವ ಊರು, ನಿಮ್ದು ಯಾವ ರಾಷ್ಟ್ರ, ಹಿಂದಿನಲ್ಲಿ ಕೇಳ್ಬಿಡೋದು, ಮತ್ತು ಏನು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು. ಅಂಥ ವಿಜಿಲ್ಯಾಂಟಿಸಮಿಗೆ ನಾವು ಒಪ್ಪಕ್ಕಾಗಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ದರೆ ಬಂದು ಸ್ಟೇಷನ್ನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೊಡಿ. ನೀವು ಸೋಷಿಯಲ್ ಮೀಡಿಯಾ ಹೀರೋ ಆಗಕ್ಕೆ ಹೋಗಿ ನೀವು ಅಂತಾರಾಷ್ಟ್ರೀಯ ಈ ಜಾಳ ಏನಿದೆ ಅದನ್ನು ಬಲಪಡಿಸ್ತಾ ಇದ್ದೀವಿ. ಮಾರಲ್ ಪೊಲೀಸಿಂಗ್ ಮಾಡಬಾರ್ದು. ನೋ ಮಾರಲ್ ಪೊಲೀಸಿಂಗ್, ನೋ ವಿಜಿಲೆಂಟಿಸಮ್ ವಿಲ್ ಬಿ ಟಾಲರೇಟೆಡ್. ಯಾಕಂದರೆ ಇವ್ರು ಹೋಗಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ, ಅವ್ರು ಎಚ್ಚೆತ್ಕೊಳ್ತಾರೆ. ಈಗ ಅವ್ನು ಯಾರು ಸಿಕ್ಬಿಲ್ತಾನೆ ಅವನು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರ ಮೂಲ ಯಾವುದು? ಅವ್ರ ಏನು ಠೇಕೆದಾರ್ ಅಂತ ಹೇಳ್ತಾರೆ ಇವರಿಗೆ, ಅವ್ರ ಕಾಂಟ್ರಾಕ್ಟರ್. ಅವ್ನ ಕಾಂಟ್ರಾಕ್ಟರ್ ಯಾರು? ಅವನಿಗೆ ಆಧಾರ್ ಕಾರ್ಡ್ ಕೊಡಿಸಿದ್ದು ಯಾರು? ಅವನಿಗೆ ಇಲ್ಲಿ ಉದ್ಯೋಗ ಕೊಡಿಸ್ತಾ ಇರೋದು ಯಾರು? ಇಲ್ಲಿ ಹೋಗಿ ಖಾಸಗಿ ಕಂಪನಿಗಳಲ್ಲಿ ಬೇರೆ ಬೇರೆ ಸಣ್ಣಪುಟ್ಟ ನೌಕರಿಗಳನ್ನು ಇಸ್ಕೊಡ್ತಾ ಇರೋದು ಯಾರು? ಅದು ನಮ್ಗೆ ಸಿಗಬೇಕಲ್ಲ. ನೀವೇನೋ ನಿಮಗೆ ಲೈಕ್ಗಳಿಗೆ, ಶೇರ್ಗಳಿಗೆ ನೀವು ಮಾಡಿಬಿಡ್ತೀರಾ. ಆದರೆ ಇದ್ರ ಮೇಲೆ ಸೆಕ್ಯೂರಿಟಿ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀಳ್ತಾವೆ ಅಂತ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಬೇಕು. ಸೊ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾ ಈ ಆಕ್ಟಿವಿಸಮ್ ಏನಿದೆ ಅದು ನಿಲ್ಬೇಕಾಗ್ತದೆ. ನಿಮ್ಮ ಹತ್ರ ಮಾಹಿತಿ ಇದ್ರೆ ತಂದ್ಕೊಡಿ ಪೊಲೀಸರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.